ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಆರಾಮದೀರ? ನಾನಂತೂ ಮಸ್ತ್ ಆರಾಮದೇನಿ. ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತ ವ್ಲಾಗ್. ನೀವೆಲ್ಲ ನಿನ್ನೆ ನೋಡಿದ್ರಿ ನನ್ನ ವ್ಲಾಗ್ ಒಳಗೆ ಹುಡುಗ ಮತ್ತು ಹುಡುಗಿದ ಮೆರವಣಿಗೆ ಯಾವ ರೀತಿಯಾಗಿ ನಡೀತು ಅಂತಂದು. ಸೊ ಅದೆಲ್ಲ ಮೆರವಣಿಗೆ ಮುಗಿಸ್ಕೊಂಡು ಬಂದಮೇಲೆ ನೈಟ್ ನಮ್ಮ ಕಡೆ ಸಕ್ಕರೆ ಕಾರಣ ಅಂತಂದು ಇರ್ತೈತಿ. ಹೌದ್ರಿ, ಎಂಗೇಜ್ಮೆಂಟ್. ನೀವೇನು ಎಂಗೇಜ್ಮೆಂಟ್ ಅಂತ ಹೇಳ್ತೀರಿ, ಆ ಕಡೆ ನಮ್ಮ ಕಡೆ ಸಕ್ರೆ ಕಾರ್ಯ ಅಂತಂದು ಇರ್ತೈತಿ. ಈಗ ಹುಡುಗ ಹುಡುಗಿ ಸಕ್ರೆ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಹೊಂಟಾರ ನೋಡ್ರಿ. ಅವರು ವೆಲ್ಕಮ್ನು ಮಸ್ತ್ ವೆಲ್ಕಮ್ ಮಾಡಿದ್ರು ಅವ್ರನ್ನ. ಮಸ್ತ್ ಇತ್ತು, ಚೆನ್ನಾಗಿ ಅನ್ನಿಸ್ತದೆ. ಒಂಥರ ಎಲ್ಲ ಬ್ಲಾಸ್ಟಿಂಗ್ ಫೋಟೋ ಶೂಟ್ ಎಲ್ಲ ಚಂದ ಅನ್ನಿಸ್ತು. ಈಗ ಊರು ಹಿರಿಯರು, ಹುಡುಗಿ ಕಡೆಯಿಂದ ಏನು ಹಿರಿಯರು ಬಂದಿರ್ತಾರಲ್ರಿ, ಅವರೆಲ್ಲರೂ ಕೂಡಿ ವಧುವಿನ ಕಡೆಯವರು ವರನನ ಕಡೆಯವರು ಎಲ್ಲ ಕೂಡಿ ಹುಡುಗಿಗೆ ಏನು ಹಾಕಿರ್ತಾರಲ್ಲ, ಅಂದ್ರೆ ವರದಕ್ಷಿಣೆ ಒಳಗೆ ಏನು ಮಾತಾಡಿರ್ತಾರಲ್ಲ ಗಂಡನ ಮನೆ ಕಡೆದವರು, ಆ ಎಲ್ಲ ಸಾಮಗ್ರಿಗಳನ್ನು ಈಗ ಹಿರಿಯರ ಸಮ್ಮುಖವಾಗಿ ಆಕೆಗೆ ಕೊಟ್ಟು ವಾಪಸ್ ರೆಡಿಯಾಗಿ ಬರೋಕೆ ಹೇಳಾಕತ್ತಾರ. ನೀವು ನೋಡ್ತಿರ್ಬೋದು. ಇನ್ನು ವಾಪಸ್ ರೆಡಿಯಾಗಿ ಬಂದರು ನೋಡ್ರಿ. ಇದು ಸಕ್ರೆ ಕಾರ್ಯದ ಸಕ್ರೆ ಸೀರೆ, ಎಂಗೇಜ್ಮೆಂಟ್ ಸೀರೆ ಅಂತ ಏನು ಹೇಳ್ತೀರಿ, ಆ ಸೀರೆನ ವಧುವಿಗೆ ಕೊಟ್ಟಿರ್ತಾರೆ. ಅದನ್ನ ಹಾಕ್ಕೊಂಡೆ ಇವಾಗ ಸಕ್ರೆ ಕಾರ್ಯಕ್ರಮ ನಡಿತೈತಿ. ಎಂಗೇಜ್ಮೆಂಟ್ ರಿಂಗೂ ತಂದಾರ. ಎಂಗೇಜ್ಮೆಂಟ್ ರಿಂಗ್ ಇಬ್ಬರು ಒಬ್ರಿಗೊಬ್ರು ಎಂಗೇಜ್ಮೆಂಟ್ ರಿಂಗ್ನ ಬದಲಾಯಿಸ್ಕೊತಾರೆ. ಕೈ ಕೆಳಗೆ ಒಂದು ಕೈ ಭಾಳ ಸ್ವಲ್ಪ ಕ್ಲೋಸ್ ಆಗ್ರಿ ಅಣ್ಣ, ಮುಂದೋಡ್ರಿ ಅವೇ ಸ್ಮೈಲ್ ಇರೋಪ್ಪ, ಸ್ಮೈಲ್. ಬಲ್ಗೆ ಇನ್ನೊಂದು ಸ್ವಲ್ಪ ಮ್ಯಾಕ್ತವ. ಓಕೆ, ಕ್ಲೋಸ್ ನೋಡ್ರಿ, ಮುಂದೋಡ್ರಿ, ಮುಂದೋಡ್ರಿ. ಇನ್ನು ಉಂಗುರ ಬದಲಾಯಿಸಿದ್ದ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ರೀ. ಅದು ಎಲ್ಲೋ ಮಿಸ್ ಆಗೈತೆ ಅನ್ಸುತ್ತೆ, ಡಿಲೀಟ್ ಆಗಿರ್ಬೇಕು. ಆ ಕ್ಲಿಪ್ಪಿಂಗ್ ಇದ್ರೊಳಗೆ ಆ್ಯಡ್ ಆಗಿಲ್ಲ. ನೋಡ್ತಿರ್ಬೋದು ನೀವು. ಊರಿನ ಹಿರಿಯರೆಲ್ಲ ಎಂಗೇಜ್ಮೆಂಟ್ ರಿಂಗ್ ಎಲ್ಲ ಚೇಂಜ್ ಆದಮೇಲೆ ಫೋಟೋಶೂಟ್ ಸ್ಟಾರ್ಟ್ ಆತೀಗ. ಹಲೋ, ಮುಂದೋಡ್ರಿ ಎಲ್ಲ ಮುಂದೋಡಿ. ಎಂಗೇಜ್ಮೆಂಟ್ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಊಟ ಗೀಟ ಮಾಡಿ ನಮ್ದು ನೈಟ್ ಪೂರ ಕಾರ್ಯ ನೋಡ್ರಿ. ಅದು ಎಂಗೇಜ್ಮೆಂಟ್ ಮುಗಿದ್ಮೇಲೆ ಆಗಿಂದ ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ಒಮ್ಮೆಲೆ ಇದು ಅರಿಶಿನದ ಶಾಸ್ತ್ರ ನಡೆಯಕತ್ತೈತಿ. ನಮ್ಮ ಕಡೆ ನೈಟ್ ಒಂದು ಅರಿಶಿನ ಇರ್ತೈತಿ, ಮಾರ್ನಿಂಗ್ ಒಂದು ಅರಿಶಿನ ಇರ್ತೈತಿ. ಸೊ ಇದು ನೈಟ್ ನಡೆಯುವಂಥ ಅರಿಶಿನ ಕಾರ್ಯಕ್ರಮ ನೋಡ್ರಿ. ಈಗ ನಡೆಯುವಂಥದ್ದು ಬರೀ ಹುಡುಗ ಮತ್ತು ಹುಡುಗಿಗಷ್ಟೇ ನಡಿತೈತಿ. ಮಾರ್ನಿಂಗ್ ಏನು ನಡಿತೈತಲ್ಲ, ಅದು ಅವ್ರನ್ನ ತಂದೆ ತಾಯಿ ಹುಡುಗಿ ಕಡೆದವ್ರ ಆಗೋರು ಎಲ್ಲ ಅರಿಶಿನ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ. ಈಗ ಬರೀ ಹುಡುಗ ಹುಡುಗಿಗೆ ಅರಿಶಿನ ಕಾರ್ಯಕ್ರಮ ನಡೆದೈತಿ. ನೋಡ್ತಿರ್ಬೋದು ನೀವು. ನಾವು ಎಂಗೇಜ್ಮೆಂಟ್ ಸೀರೆ ಎಲ್ಲ ಉಟ್ಕೊಂಡಿದ್ವಲ್ಲ, ಸೊ ಹಂಗೆ ಮನೆಗೆ ಬರೋ ಮುಂದನ ನಾವು ಅಲ್ಲಿಂದನ ಹಳದಿ ಸೀರೆನೂ ತೊಗೊಂಡು ಬಂದುಬಿಟ್ಟಿದ್ವಿ ಅರಿಶಿನ ಆಡಾಕಂತಂದು. ಸೊ ಇಲ್ಲೇ ನಾವು ಡ್ರೆಸ್ ಚೇಂಜ್ ಮಾಡಿದ್ವಿ. ಯಾಕಂದ್ರೆ ನಮ್ಮ ಮನೆಗೆ ಅವ್ರ ಮನೆಗೆ ಸ್ವಲ್ಪ ದೂರ ಭಾಳ ಆಗ್ತೈತ್ರಿ. ಮತ್ತು ಮಿಡ್ ನೈಟ್ ಇರ್ತೈತಲ್ಲ, ಸುಮ್ಮನೆ ಅಡ್ಡಾಡೋದು ಬೇಡ, ಅರಿಶಿನದ ಆಟ ಆಡಿರ್ತೇವೆ ಅದರೊಳಗೆಲ್ಲ ಅಂತಂದು ಇಲ್ಲೇ ಎಲ್ಲ ಡ್ರೆಸ್ ಚೇಂಜ್ ಮಾಡೀವಿ. ನೋಡ್ತಿರ್ಬೋದು ನೀವು. ನಮ್ಮ ಫ್ಯಾಮಿಲಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಾಕತ್ತೀವಿ ಅರಿಶಿನದ ನಾವು ಪ್ರೋಗ್ರಾಮ. ಅಲ್ಲೇ ನನ್ನ ಕಸಿನ್ ಸಿಸ್ಟರ್ಸ್ ಏನಿದ್ರೆ ಅವರೆಲ್ಲ ನಂಗೆ ವಿಡಿಯೋ ತೊಗೊಳಕ್ಕೆ ಹೆಲ್ಪ್ ಮಾಡಾಕತ್ತಾರ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ಎಲ್ಲರೂ ಒಂದಲ್ಲ ಒಂದು ರೀತಿಯೊಳಗೆ ನನಗೆ ಹೆಲ್ಪ್ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟಾರ. ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳೋದಾಗಿರ್ಬಹುದು, ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲೆಲ್ಲ ನಂಗೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ಯಾರ. ಸೊ ಥ್ಯಾಂಕ್ಸ್ ಯಾರ್ಯಾರೆಲ್ಲ ನನಗೆ ಹೆಲ್ಪ್ ಮಾಡಿರಿ ಅವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ರಿ ಇನ್ಯಾಕೆ ತಡ ಮಾಡೋದು, ಎಲ್ಲರೂ ನಾವು ಹಳದಿ ಕಾರ್ಯಕ್ರಮಕ್ಕೆ ಭಾಗವಹಿಸೋನು, ಅರಿಶಿನ ಆಡೋನು. ನೈಟ್ ಒಂದು ಅರಿಶಿನ, ಮಾರ್ನಿಂಗ್ ಒಂದು ಅರಿಶಿನ. ಮತ್ತು ಯಾರೂ ವಿಡಿಯೋ ಸ್ಕಿಪ್ ಮಾಡ್ದನ ನೋಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಮಿಡ್ ನೈಟ್ ಎಲ್ಲ ನಮ್ದು ಏನೇನು ಕಾರ್ಯಕ್ರಮ ಇರ್ತೈತಲ್ಲ ಅದನ್ನೆಲ್ಲ ನಾನು ನಿಮ್ಗೆ ತೋರಿಸುವಾಕ್ಯದೇನಿ. ಈಗ ಅರಿಶಿನ ಮುಗಿದ ತಕ್ಷಣ ನಾವು ಮಿಡ್ ನೈಟ್ 1 ಗಂಟೆ 2 ಗಂಟೆ ಹಿಂಗೇನೋ ಆಗ್ತೈತಿ. ಅವಾಗ ಐರಾಣಿ ಕೊಡ ಅಂತಂದು ಹೇಳ್ತಾರೆ, ಅದನ್ನು ತರಕ್ಕೆ ಹೋಗೋದೈತಿ. ಇದ್ರೊಳಗೆ ಇನ್ನೊಂದು ಏನು ಕ್ಲಿಪ್ಪಿಂಗ್ ಮಿಸ್ ಆಗೈತೆ ಅಂದ್ರೆ, ಇದು ಹುಡುಗಂದ ಬಾಸಿಂಗ ಹೇಳಿರ್ತಾರಲ್ರಿ, ಅದು ತೊಗೊಂಡು ಬರೋದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗೈತೆ ನನಗೆ. ನಾವು ಹೋಗಲಿಲ್ಲ ಅವ್ರ ಜೊತೆ.
ಸಿಕ್ಕಾಪಟ್ಟೆ ಅಡ್ಡಾಡಿ ನನಗೆ ಸುಸ್ತಾಗ್ಬಿಟ್ಟಿತ್ತು. ಸೊ ನಾವಲ್ಲೇ ನೀವು ಅಷ್ಟು ಹೋಗ್ರಿ ಅಂತಂದು ಹೇಳಿದ್ದೆ. ಸೊ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗೈತಿ. ಇರಲಿ, ನನ್ನ ಕಡೆ ಎಷ್ಟು ಸಾಧ್ಯೈತಿ ಅಷ್ಟು ತೊಗೊಳಕ್ಕೆ ಪ್ರಯತ್ನ ಮಾಡೀನಿ. ಬರ್ರಿ ಇನ್ಯಾಕೆ ತಡ ಮಾಡೋದು, ಈ ಹಳದಿ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನೀವು ಎಲ್ಲ ಮಸ್ತ್ ಎಂಜಾಯ್ ಮಾಡೋಣ. ನಾವು ಎಂಜಾಯ್ ಮಾಡ್ತೇನೆ, ನೀವು ಕುಂತ್ಕೊಂಡು ನೋಡಿ ಎಂಜಾಯ್ ಮಾಡಿ. ನೋಡಾಕತ್ತೀರಿ ಈಗೇನು ಅರ್ಶಿನ ಹಚ್ಚಾಕತ್ತಾರಲ್ಲ, ಅವ್ರು ನಮ್ಮ ಮಾಮ ಅದಾರ, ಅಂದ್ರೆ ಹುಡುಗನ ತಂದೆ ಅದಾರ ನೋಡ್ರಿ. ಅವ್ರ ಕಡೆ ಅರ್ಶಿನ ಹಚ್ಚಿಸ್ಕೊಳ್ಳೋ ಖುಷಿಗೂ ನಮ್ಮ ಅರವಿಂದ ಅವ್ನು ಹೆಂಡ್ತಿನ ಸ್ವಲ್ಪ ಫೋಟೋದಿಂದ ಹಿಂದಕ್ಕೆ ಸರ್ಸಾಕತ್ತಾನ. ತಂದೆ ಅಂದ್ರೆ ಹಂಗಲ್ರಿ, ಎಲ್ಲರಿಗೂ ಏನೋ ಒಂದು ಹೇಳೋಕೆ ಆಗದೆ ಇರೋಂತಹ ಪ್ರೀತಿ. ಬರ್ರಿ ಇನ್ನು ಐರಾನ್ ಕೊಡ ತರಕ್ಕೆ ಹೋಗೋಣಂತ ಮಿಡ್ ನೈಟ್. ನೀವೆಲ್ಲ ನೋಡಿದ್ರಿ ನಾವು ಎಷ್ಟು ಎಂಜಾಯ್ ಮಾಡ್ಕೊತ ಮಿಡ್ ನೈಟ್ ನಿದ್ದಿನೂ ಇಲ್ಲ ಏನೂ ಇಲ್ಲ ಹೆಂಗೆ ಅಡ್ಡಾಡಕತ್ತೇವೆ ಅಂತಂದು. ಈಗ ನಾವು ಬಂದೇವ್ರಿ ಐರಾನಿ ಕೊಡ ತೊಗೊಂಡು ಬರಾಕಂತ. ಇಲ್ಲೇ ಒಂದು ಊರೊಳಗೆ ಒಬ್ಬರು ಮನೆ ಒಳಗೆ ಅದು ಸಿಗ್ತೈತಿ. ಅದನ್ನ ಮಾಡಾಕಂದ್ರೆ ವಂಶ ಪಾರಂಪರವಾಗಿ ಅವ್ರ ಮನೆ ಒಳಗೆ ಅಷ್ಟೇ ಸಿಗ್ತೈತೈತೆ. ಅದು ಯಾರು ಮದ್ವೆ ಇದ್ರೂ ಇವ್ರ ಮನೆಯಿಂದನೇ ತೊಗೊಂಡು ಹೋಗೋದೈತಿ. ಸೊ ನಾವು ಅವ್ರ ಮನೆಗೆ ಬಂದೇವಿ. ನಿಮ್ಗೆ ಅವ್ರ ಮನೆ ಎಲ್ಲ ತೋರಿಸ್ತೇನೆ ಬರ್ರಿ. ಹಳ್ಳಿ ಮನೆಗಳು ಹೆಂಗೆ ಇರ್ತಾವೆ, ಮತ್ತು ಅಲ್ಲೇ ಎಲ್ಲ ಆಕಳುಗಳನ್ನು ಕಟ್ಟಾಕ, ಎತ್ತುಗಳನ್ನು ಕಟ್ಟಾಕ, ಅವುಗಳ ಹೊಟ್ಟೆಗಳಿಗೆ ಊಟ, ಪ್ರಾಣಿಗಳಿಗೆ ಏನು ಮೇವು, ಅದು ಹೊಟ್ಟು ಅಂತ ಏನು ಅಂತೀರಿ ಅದೆಲ್ಲ ಯಾವ ರೀತಿ ಅವ್ರು ಅಡ್ಜಸ್ಟ್ ಮಾಡಿರ್ತಾರಂತೆ. ಇನ್ನು ಹುಡುಗ ಅಕ್ಕ ತಂಗಿಯವ್ರು ಆಗೋರು ಈ 2 ದೊಡ್ಡ ಬಿಂದಿಗೆ ಹೊರೋದಿರ್ತೈತಿ, 4 ಸಣ್ಣ ಬಿಂದಿಗೆನ 5 ಗಿತ್ತಿ ಆಗೋರು ಹಿಡ್ಕೊಳ್ಳೋದಿರ್ತೈತಿ ನೋಡ್ರಿ. ಈಗ ಹುಡುಗನ ಅಕ್ಕ ತಂಗಿಯರ ಅಂದರೆ ನಮ್ಮ ಅರ್ಪಿತಾ ಒಬ್ಬಳು, ಹಂಗೆ ಮತ್ತು ಯಾರು ಇನ್ನೊಬ್ರು ಸಿಗಲಿಲ್ಲ. ನನಗೆ ಹೇಳಿದರೆ ನಾನು ಅವನಿಗೆ ತಾಯಿ ಆಗ್ತೇನೆ, ಸೊ ನನಗೂ ಬರಂಗಿಲ್ಲ ಅಂತಂದು ನಮ್ಮ ಪೂಜಾನ ನಾವು ರೆಡಿ ಮಾಡಿದ್ವಿ. ನೀನು ಅಕ್ಕ ತಂಗಿ ಆಗ್ತಿ ಬಾರವಾ, ನೀನು ಹೊತ್ಕೊಬಾ, ನೀನೊಂದು ಆಕಿ ಒಂದು ಅಂತಂದು. ಆಕಿಗೂ ಸುಸ್ತಾಗಿತ್ತು. ಸೊ ಇರಲಿ ನಡಿತೈತಿ ಬಾ, ಇಂಥ ಕಾರ್ಯ ಮತ್ತು ಸಿಗಂಗಿಲ್ಲ ಅಂತಂದು ನಾವು ಆಕಿನೂ ಕರ್ಕೊಂಡು ಈ ಕೊಡ ತರಾಕಂತ ಬಂದೇವಿ. ಬಂದಮೇಲೆ ಇಲ್ಲಿ ಅವ್ರ ಮನೆ ವತಿಯಿಂದ ಏನು ಪೂಜಾ ಕಾರ್ಯಕ್ರಮ ಇರ್ತೈತಿ ಅವರು ಮಾಡಾತಾರ ನೋಡ್ತಿರ್ಬೋದು ನೀವು. ನಾವೇನು ಒಯ್ದಿರ್ತೇವಲ್ಲ ಅದು ಕಂಬಳಿ ಹಾಸಿ ಜೋಳ ಹಾಕಿ ಅದ್ರ ಮೇಲೆ ಆ ಕೊಡಗಳನ್ನು ಇಟ್ಟು ಅವುಗಳಿಗೆ ಭಕ್ತಿಯಿಂದ ಪೂಜೆ ಮಾಡಿ ಆದಮೇಲೆ ಅದಕ್ಕೆ ಕಾಯಿ ಒಡೆದು ಉದಿನ ಕಡ್ಡಿ ಬೆಳಗಿ ಎಲ್ಲ ಆದಮೇಲೆ ಅವ್ರ ಮನೆಯಿಂದ ಆ ಕೊಡಗಳನ್ನು ಯಾರು ಅಕ್ಕ ತಂಗಿಯರು ಹೋಗಿರ್ತಾರಲ್ಲ ಅವ್ರಿಗೆ ಶಿಂಬಿ ಮಾಡಿ ಹೊರಿಸಿ ಕಳಿಸ್ಕೊಡಕ್ಕೆ ರೆಡಿ ಆಗ್ತಾರೆ. ಬರ್ರಿ ನೀವು ಅದು ಕ್ಲಿಪ್ಪಿಂಗ್ಸ್ನ ನೋಡ್ತಿರ್ಬೋದು. ಎಲ್ಲರೂ ಮಸ್ತ್ ಖುಷಿ ಕಾಮಿಡಿ ಆಯ್ತಲ್ಲ, ಒಂದು ಏನೋ ಸೀನ್, ಆ ಕಾಮಿಡಿಗೆ ನಕ್ಕೊಂತ ಎಲ್ಲರೂ ಫುಲ್ ಖುಷಿ ಅಂದ್ರೆ ಫುಲ್ ಖುಷಿ ಒಳಗೆ ಕಾರ್ಯ ಮಾಡಾಕತ್ತಾರ. ಇದಂತೂ ಭಾಳ ಖುಷಿ ಆಯ್ತು ನನಗೆ ಈ ಮೂಮೆಂಟ್. ಮತ್ತು ನಿಮ್ಗೆ ನನ್ನ ವಾಯ್ಸ್ ಭಾಳ ಸ್ಲೋ ಕೇಳಿಸಾತಿರ್ಬೇಕು, ಯಾಕಂದ್ರೆ ಯಾವಾಗ ನಾ ಊರಿಂದ ಬಂದೇನಲ್ರಿ ಮದ್ವೆ ಮಾಡಿ ಆವಾಗಿಂದ ನಂಗೆ ನೆಗಡಿ ಆಗೈತಿ, ಕೋಲ್ಡ್ ಆಗೈತಿ, ಗಂಟ್ಲು ಸ್ವಲ್ಪ ಹಿಡ್ಕೊಂಡೈತಿ. ಸೊ ಯಾರೂ ಏನೂ ಅನ್ಕೊಳಕ್ಕೆ ಹೋಗ್ಬೇಡ್ರಿ ವಾಯ್ಸ್ ಸ್ಲೋ ಬಂದೈತೆ ಅಂತಂದು. ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸಾಧ್ಯ ನಾ ಜೋರು ಕೊಟ್ಟು ಮಾತಾಡಕತ್ತೀನಿ. ಬರ್ರಿ ಇನ್ಯಾಕೆ ತಡ ಮಾಡೋದು, ಐರಾನಿ ಕೊಡ ಪೂಜೆ ಮಾಡಿ ಎಲ್ಲ ಮಾಡಿ ಇಲ್ಲಿಂದ ತೊಗೊಂಡು ಹೋಗೋಣಂತ.
ನೋಡಾಕತ್ತೀರಿ ನೀವು ಎಲ್ಲರೂ ಚಳಿ ಒಳಗೆ ಎಷ್ಟು ಥಂಡಿ ಹತ್ತಿತ್ತಂದ್ರೆ ಅಷ್ಟು ಥಂಡಿ ಹತ್ತಿತ್ರಿ. ಅದ್ರೊಳಗೆ ನಡುಕೊಂತ ಕುಂತೇವಿ. ಹೋಗಿ ಬಂದು ಒಂದೊಂದು ಕಪ್ ಚಹಾ ಕುಡಿಬೇಕಾಗೈತಿ. ಸೊ ಫಾರ್ ಎಲ್ಲರೂ ವೇಟಿಂಗ್ ಈಗ ಚಹಾ ಸಂಬಂಧ. ಇನ್ನು ನೈಟ್ ಪೂರ ಇದೆಲ್ಲ ಕಾರ್ಯಕ್ರಮ ಆದಮೇಲೆ ಮಾರ್ನಿಂಗ್ ಅಂದ್ರೆ ಅರೌಂಡ್ ಒಂದು 6-6:30 ಈ ಟೈಮಿಗೆ ಅಂದ್ರೆ ಮುಂಜಾನೆ ಅರ್ಶಿನದ ಕಾರ್ಯಕ್ರಮ ಸ್ಟಾರ್ಟ್ ಆತ. ನೋಡ್ತಿರ್ಬೋದು ನೀವು. ಹುಡುಗ ಹುಡುಗಿ ಜೊತೆಗೆ ಅವ್ರ ಮನೆಯವ್ರನ್ನ ಕುಂದರ್ಸ್ಲಿಕ್ಕತ್ತಾರ. ಹುಡುಗನ ಹಿಂದೆ ಏನು ಕುಂತಾಳಲ್ರಿ ಅವ್ರ ಅಕ್ಕ, ಈ ಕಡೆ ಕುಂತವ್ರು ಹುಡುಗನ ತಾಯಿ ಮತ್ತು ಅವರ ಪಪ್ಪ ಒಬ್ರು ಬಂದು ಜಾಯ್ನ್ ಆಗೋರು ಅದಾರ. ಹುಡುಗಿ ಕಡೆ ಏನು ಅದಾರಲ್ಲ ಅವರ ಅಜ್ಜಿ ಅಂತ ಅನ್ಸುತ್ತೆ ನನಗೆ. ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನೋಡ್ತಿರ್ಬೋದು ನೀವು ಮನೆ ಮಂದಿ ಯಾರ್ಯಾರು ಇರ್ತಾರೆ ಅವ್ರು ಬ್ಯಾಕ್ ಕುಂತು ಎಲ್ಲರೂ ಇಲ್ಲೇ ಅರ್ಶಿನದ ಕಾರ್ಯಕ್ರಮ ಮಾಡೋದಿರ್ತೈತಿ. ನಮ್ಮ ಕಡೆ ಟೋಟಲಿ 2 ಸಲ ಅರ್ಶಿನದ ಕಾರ್ಯಕ್ರಮ ಆಗ್ತೈತಿ ನೋಡ್ರಿ. ಒಮ್ಮೆ ನೈಟ್, ಒಮ್ಮೆ ಮಾರ್ನಿಂಗ್ ಆಗೋದು ಮಾತ್ರ ಸಿಕ್ಕಾಪಟ್ಟೆ ಜೋರು ಆಗ್ತೈತಿ. ನೋಡ್ತಿರ್ಬೋದು ನೀವು ಒಬ್ರಿಗೊಬ್ರು ಅರ್ಶಿನ ಹಚ್ಚಾಕ ಎಷ್ಟು ಓಡಾಡಕತ್ತಾರ ಅಂತಂದು. ಈ ಅರ್ಶಿನ ಕಾರ್ಯಕ್ರಮದೊಳಗೆ ಹುಡುಗನ ತಂದೆನೂ ಮುಂದೆ ಬಂದು ಜಾಯ್ನ್ ಆಕಾರ. ಯಾಕಂದ್ರೆ ಎಲ್ಲ ಕಡೆ ಅವರ ಒಬ್ರಲ್ರಿ ಓಡಾಡೋದು. ಹೀಗಾಗಿ ಸ್ವಲ್ಪ ನೀವು ಮುಂದುವರಿಸ್ರಿ, ನಾ ಆಮೇಲೆ ಬಂದು ಜಾಯ್ನ್ ಆಕ್ಕೀನಿ ಅಂತಂದು ಹೇಳಿದರು. ಸೊ ಈಗ ಅರ್ಧಕ್ಕರ್ಧ ಚಾಲೂ ಮಾಡಿದ್ರೆ ಆಮೇಲೆ ಅವ್ರು ಬಂದು ಜಾಯ್ನ್ ಆಗ್ತಾರೆ. ಬರ್ರಿ ನಾವು ನಮ್ಮ ಕಡೆ ಯಾವ ರೀತಿಯಾಗಿ ಅರ್ಶಿನ ಕಾರ್ಯಕ್ರಮ ಮಾಡ್ತೇವೆ ಅಂತಂದು ನಿಮ್ಗೆ ತೋರಿಸ್ತೀನಿ. ನೋಡ್ತಿರ್ಬೋದು ನೀವು. ಬಂದ್ರೆ ನಮ್ಮ ಮಾಮ ಆಗ್ಬೇಕವ್ರು, ನಮ್ಮ ತಾಯಿ ಅವ್ರ ತಮ್ಮ. ಈಗ ಬಂದು ಅವರು ಅರ್ಶಿನದೊಳಗೆ ಜಾಯ್ನ್ ಆಗ್ತಾರೆ. ಮುಂದೆ ಸುರ್ಗಿ ಅದು ಸುತ್ತಾರ. ಅದು ಯಾವ ತಿರಿ ಆಗ್ತೈತಿ ನೋಡ್ರಿ, ನೀವು ಎಂಜಾಯ್ ಮಾಡಿರಿ. ನಮ್ಮ ಕಡೆ ಸುರ್ಗಿ ಏನು ಸುತ್ತಾರಲ್ಲ ಅದು ನೂಲು ಕುರಿ ಉಣ್ಣಿ ಏನು ಇರ್ತೈತಲ್ರಿ, ಆ ಕುರಿ ಉಣ್ಣಿಲೇ ರೆಡಿ ಆಗಿರ್ತೈತಿ ಅದು ನೂಲು. ಅಂದ್ರೆ ನಾವು ಕುರುಬ್ರು ಆಗ್ತೇವಲ್ಲ, ಸೊ ಕುರಿ ಉಣ್ಣಿಲೆ ಏನು ಇರ್ತೈತಲ್ಲ ರೆಡಿ ಆಗುತ್ತಲ್ಲ ಆ ನೂಲನ್ನ ನಾವು ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತೇವೆ. ಅದಿಲ್ದನ ನಮ್ದು ಯಾವುದೇ ಕಾರ್ಯಕ್ರಮ ನಡೆಯಂಗಿಲ್ಲ ನೋಡ್ರಿ. ನೋಡ್ತಿರ್ಬೋದು ನೀವು. ನಮ್ಗೆ ಕೈ ಒಳಗೆ ಕಂಕಣ ಕಟ್ಟಾಕ ಸತೆ ಯಾವುದೇ ದಾರ ನಾವು ಯೂಸ್ ಮಾಡೋಂಗಿಲ್ಲ. ಈ ನೂಲನ್ನು ನಾವು ಯೂಸ್ ಮಾಡ್ತೇವೆ. ಯಾಕಪ್ಪ ಇದನ್ನು ನಾವು ನೂಲು ಯೂಸ್ ಮಾಡ್ತೇವೆ ಅಂದರೆ, ನಾವು ಕುರುಬರು ಕುರಿ ಕಾಯುವಂಥವ್ರದ್ದು ನಮ್ಮ ಮೂಲ ಪೂರ್ವಜರ ಕೆಲಸನ ಕುರಿ ಕಾಯೋದಿರ್ತೈತಂತ್ರಿ. ಸೊ ಅದು ವಂಶ ಪಾರಂಪರವಾಗಿ ಬಂದಿರ್ತೈತಲ್ಲ. ಸೊ ಫಾರ್ ಅದಕ್ಕೋಸ್ಕರ ನಾವು ಕುರಿ ನೂಲು ಇಂದನ ನಮ್ದು ಏನೋ ಕಾರ್ಯಕ್ರಮ ಕೊಳ್ಳೊಳಗೆ ಹಂಗೆ ನೂಲು ಆಗಿರ್ಬೋದು, ಕೈಯೊಳಗೆ ಕಂಕಣ ಆಗಿರ್ಬೋದು, ಸುರ್ಗಿ ಸುತ್ತಾಕ ಈ ನೂಲನ್ನು ಬಳಸ್ತೀವಿ. ಯಾವುದೇ ರೀತಿಯಾದಂತಹ ದಾರವನ್ನು ಬಳಸಂಗಿಲ್ಲ. ಇಲ್ಲೇ 4 ಕಡೆ 5 ಗಿತ್ತಿಯವ್ರ ಏನಿರ್ತಾರೆ ಅವ್ರು ಕುಂತಿರ್ತಾರೆ. ಇದ್ರ ಒಳಗೆ ಯಾರು ಅವ್ರಿಗೆ ಇವ್ರಿಗೆ ಒಳಗೆ ಎಂಟ್ರ ಇರಂಗಿಲ್ಲ ನೋಡ್ರಿ. ಏನು ಸುರ್ಗಿ ಒಳಗೆ ಕುಂತಿರ್ತಾರಲ್ಲ ಅವ್ರಿಗಷ್ಟ ಮತ್ತು ಒಂದಿಬ್ಬರು ಊರು ಹಿರಿಯರು ಅಂತ ಏನಿರ್ತಾರಲ್ಲ ಅವ್ರಿಗಷ್ಟ ಒಳಗೆ ಎಂಟ್ರ ಇರ್ತೈತಿ. ಇನ್ನು ಉಳ್ಕೋದವರೆಲ್ಲ ಆ ಕಡೆ ಈ ಕಡೆ ಹುಡುಗರು ಹೋಗಬಾರ್ದಂತ ಚೇರ್ ಹಾಕ್ಕೊಂಡು ಕುಂತಾರ ನೋಡ್ರಿ. ನಾವು ಅರ್ಶಿನ ಆಡಾಕತ್ತೇವಿ.
ಬಿಲ್ ಹೋಗಿದ್ಲೇನು ಹುಡುಗಿಗ ನೋಡಿದ್ರಲ್ಲ ಸ್ನೇಹಿತರೆ, ನಾವು ನಮ್ಮ ಕಡೆ ಎಲ್ಲ ಯಾವ ರೀತಿ ಅರಿಶಿನಗಳು ಆಗ್ತಾವಂತ. ಇನ್ನು ಹೆಣ್ಮಕ್ಳಷ್ಟು ಮುತ್ತೈದೆಯರಾಗೋದು ನೋಡಿದ್ರಿ. ಇನ್ನು ಗಂಡು ಮಕ್ಳು ಏನೋ ಉಡಿ ಕಟ್ಕೊಳಕತ್ತಾರಂತ ನಿಮಗೆಲ್ಲ ಯೋಚನೆ ಬಂದಿರ್ಬೇಕು. ಹೌದ್ರಿ, ಗಂಡು ಮಕ್ಕಳು ಉಡಿ ಕಟ್ಕೊಳಕತ್ತಾರ. ಯಾಕಂದ್ರೆ ಇವ್ರದ್ದು ಒಂದು ಪ್ರೋಗ್ರಾಮ್ ಐತಿ ಈಗ. ಅದು ಏನು ಪ್ರೋಗ್ರಾಮು ಏನು ಅನ್ನೋದನ್ನು ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ತೋರಿಸ್ತೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ಲಿಕ್ಕತ್ತೇನೆ. ನೆಕ್ಸ್ಟ್ ಓನ್ಲಿ ಮ್ಯಾರೇಜ್ ಮಾಡೋಣಂತ್ರಿ. ಬಾಯ್.